ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಭುವನ್ ಟ್ರೇಡಿಂಗ್ಗೆ ಸ್ವಾಗತ. ಸೊ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ಯಾವ ರೀತಿ ಮಾರ್ಕೆಟಲ್ಲಿ ಕ್ರ್ಯಾಶ್ ಬರ್ಬೋದು ಇವತ್ತಿನ ದಿನ ಅಂತ ಹೇಳ್ಕೊಟ್ಟಿದ್ದೆ. ಸೊ ಯಾವ ರೀತಿ ನಾನು ಟ್ರೇಡ್ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ನಾನು ಎಷ್ಟು ಪರ್ಸೆಂಟೇಜ್ ಆಫ್ ನನ್ನ ಕ್ಯಾಪಿಟಲಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಅದೇ ರೀತಿ ನಿಮಗೂ ಕೂಡ ಈ ಇನ್ಫಾರ್ಮೇಷನ್ ಇಷ್ಟ ಆಗ್ತಾ ಇದ್ರೆ ಫ್ರೆಂಡ್ಸ್, ನೀವು ಕೂಡ ಏನು ಮಾಡಬಹುದು, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ನೀವು ಏನಾದರೂ ಚಾನಲ್ಗೆ ಹೊಸಬ್ರಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ನಾಳೆ ಮಾರ್ಕೆಟ್ ಯಾವ ರೀತಿ ಇರಬಹುದು ಅಂತ ಒಂಚೂರು ಮೆಲಕ್ ಹಾಕೋಣ. ಸೊ ನಾವೇನು ಮಾಡೋಣ, ಈಗ ಸದ್ಯಕ್ಕೆ ಡೌ ಜೋನ್ಸ್ ನೋಡೋಣ. ಸೊ ಡೌ ಜೋನ್ಸ್ ಏನಾಗಿತ್ತು ಫ್ರೈಡೇ. ಓಕೆ, ಸೊ ನೋಡ್ಬೋದು ನೀವು 5.5% ಡೌನ್ ಆಗಿ ಕ್ಲೋಸ್ ಆಗಿತ್ತು. ಅದರ ಪರಿಣಾಮವಾಗಿ ಇವತ್ತು ಏನಾಯಿತು ಅಂದರೆ ಮಾರ್ಕೆಟು ಅರೌಂಡ್ 5%, ಇಂಡಿಯನ್ ಮಾರ್ಕೆಟ್ ಏನಾಗಿತ್ತು ಅಂದರೆ ಅರೌಂಡ್ 5%ವರೆಗೂ ನೆಗೆಟಿವಲ್ಲಿ ಓಪನ್ ಆಗಿತ್ತು. ಓಕೆ, ಕ್ಲೋಸ್ ಆಗುವಾಗ ಪಾಸಿಟಿವ್ ಸ್ವಲ್ಪ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ. ಓಕೆ, ಪರವಾಗಿಲ್ಲ. ಬಟ್ ಆದರೂ ಕೂಡ ಓಪನ್ ಆಗಬೇಕಾದ್ರೆ ತುಂಬ ನೆಗೆಟಿವ್ ಆಗಿತ್ತು. ಅದರ ಪರಿಣಾಮ ಯಾಕಂದರೆ ಸೊ US ಮಾರ್ಕೆಟಲ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿತ್ತು. ಓಕೆ, ಸೊ ಅದಕ್ಕೆ ಏನಾಗಿತ್ತು ಅಂದರೆ ಮಾರ್ಕೆಟ್, ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಡೌನ್ ಆಗಿತ್ತು. ಸೊ ಇಲ್ಲಿ ನೋಡ್ಬೋದು ನೀವು S&P 500 ಆಗ್ಬೋದು, ನ್ಯಾಸ್ಡ್ಯಾಕ್ ಆಗ್ಬೋದು, ರೆಸೆಲ್ ಆಗ್ಬೋದು. ಓಕೆ, ಈ ಯಾವ ರೀತಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿತ್ತು ಅಂತ ಫ್ರೈಡೇ ದಿನ. ಸೊ ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ ಕೂಡ ಏನಾಯಿತು ಅಂದರೆ ನೆಗೆಟಿವ್ ಆಗಿತ್ತು. ಯಾಕಂದರೆ ವಿಶ್ವದ ದೊಡ್ಡನ್ನ ಅಮೆರಿಕಾದಲ್ಲಿ ಏನಾದರೂ ಮಾರ್ಕೆಟ್ ಕ್ರ್ಯಾಶ್ ಆದರೆ ಅದರ ಪರಿಣಾಮ ಬೇರೆ ದೇಶಗಳ ಮೇಲೂ ಇರುತ್ತೆ. ಹಾಗಾಗಿ ನಮ್ಮ ದೇಶದ ಮೇಲೂ ಇತ್ತು. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಏನಾಯಿತು, ನೆಗೆಟಿವ್ ಅಲ್ಲಿ ಓಪನ್ ಆಗಿತ್ತು. ಓಕೆ, ಸೊ ನಾನು ಹೇಳಿದ್ದೆ ಅಂದರೆ ಯಾವಾಗ ಫಾಲ್ ಬರುತ್ತಲ್ವಾ, ಸೊ ಆವಾಗ ನಾವು ಬೈ ಮಾಡ್ತೀನಿ. ನನ್ನ ಪರ್ಸ್ನಲ್ ಆಗಿ ನಾನು ಮಾಡೋದು ಏನಂದರೆ, ಸೊ ಯಾವಾಗ ಜಾಸ್ತಿ ಜನ ತುಂಬ ಲಾಸ್ ಆಯಿತು ಅಂತ ಇರ್ತಾರಲ್ಲ, ಅದೇ ಟೈಮ್ ಇರುತ್ತೆ ನಮಗೆ ಬೆಸ್ಟ್ ಟೈಮ್ ಇರುತ್ತೆ ಬೈ ಮಾಡೋಕ್ಕೆ. ಯಾವಾಗ ತುಂಬ ಜನ ಮೇಲೆ ಹೋಗ್ತಾ ಇದೆ, ನಾನು ಬೈ ಮಾಡ್ತಾ ಇದ್ದೀನಿ, ಇಷ್ಟು ಪ್ರಾಫಿಟ್ ಆಯಿತು ಅಷ್ಟು ಪ್ರಾಫಿಟ್ ಆಯಿತು ಅಂತ ಇರ್ತಾರಲ್ಲ, ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾವು ಸೆಲ್ ಮಾಡಬೇಕಾಗತ್ತೆ. ಓಕೆ, ಸೊ ನನ್ನ ಪರ್ಸನಲ್ ಒಪಿನಿಯನ್ ಅದು. ಓಕೆ, ಸೊ ನೀವು ಕೂಡ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನ ಕನ್ಸಲ್ಟ್ ಮಾಡಿಬಿಟ್ಟು ನೀವು ಕೂಡ ನಿಮ್ಮ ಡಿಸಿಷನನ್ನು ತಗೋಬೋದು. ಓಕೆ, ಸೊ ಸದ್ಯಕ್ಕೆ ಇದು ನಿನ್ನೆದಾಯಿತು. ಓಕೆ, ಅಂದರೆ ಶುಕ್ರವಾರ ದಿನದ್ದಾಯಿತು. ಸೊ ಡೌ ಈ ರೀತಿ ಕ್ಲೋಸ್ ಆಗಿತ್ತು, ಡೌ ಜೋನ್ಸ್. ಓಕೆ, ಸದ್ಯಕ್ಕೆ ಏನು ಹೇಳುತ್ತೆ ಡೌ ಜೋನ್ಸ್ ಫ್ಯೂಚರ್ಸು ಅದನ್ನು ನೋಡೋದಾದರೆ, ಸೊ ಸದ್ಯಕ್ಕೆ ಕೂಡ ಏನು ಹೇಳ್ತಾ ಇದೆ, ಡೌ ಜೋನ್ಸು 2.05% ನೆಗೆಟಿವ್ ಆಗಿದೆ. ಓಕೆ, ಸೊ ಡೌ ಜೋನ್ಸ್ ಇವತ್ತು ಓಪನ್ ಆಗುತ್ತೆ ರಾತ್ರಿ. ಓಕೆ, ಸೊ ಡೌ ಜೋನ್ಸ್ ಎಷ್ಟಕ್ಕೆ ಓಪನ್ ಆಗುತ್ತೆ ಅಂದರೆ ಸದ್ಯದ ಪ್ರಕಾರ -2% ಓಪನ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಅದು ಇವಾಗ ಓಪನ್ ಆಯಿತು 2%, ಬಟ್ ಕ್ಲೋಸ್ ಎಲ್ಲಾಗುತ್ತೆ ಅಂತ ಅದನ್ನು ಕಾದು ನೋಡಬೇಕು. ಓಕೆ, ಸಪೋಸ್ ಇನ್ನೇನಾದರೂ ನೆಗೆಟಿವಲ್ಲಿ ಕ್ಲೋಸ್ ಆದರೆ ಡೌ ಜೋನ್ಸು ಇವತ್ತು ರಾತ್ರಿ ಅಮೆರಿಕದ ಮಾರ್ಕೆಟು, ಸೊ ನಾಳೆ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ಓಪನ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ, ಸೊ ಇವಾಗ ಸದ್ಯಕ್ಕೆ ಮಾತ್ರ ಎಷ್ಟಿದೆ, 2% ಇದೆ. ಸೊ ಶುಕ್ರವಾರ ದಿನ ಈ ಟೈಮಲ್ಲಿ ನೋಡಬೇಕಾದ್ರೆ ಇದು ಹತ್ತಿರ 4%ವರೆಗೂ ನೆಗೆಟಿವ್ ಇತ್ತು. ಸೊ ಶುಕ್ರವಾರ ಕಂಪೇರ್ ಮಾಡಿದ್ರೆ ಸೊ ಡೌ ಜೋನ್ಸ್ ಅಷ್ಟೊಂದು ನೆಗೆಟಿವ್ ಆಗಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ಒಂದು ಗುಡ್ ನ್ಯೂಸ್ ಅನ್ಬೋದು. ಬಟ್ ಇದು ಇನ್ನೂ ಕಾದು ನೋಡಬೇಕಾಗತ್ತೆ ಫ್ರೆಂಡ್ಸ್, ಸೊ ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ ನೈಟು. ಸೊ ಅದಾದಮೇಲೆ ಸೊ ಇವತ್ತೊಂದು ಶಾಂಘೈ ಮಾರ್ಕೆಟ್ ಗೊತ್ತಲ್ವಾ, ಚೀನಾದ ಮಾರ್ಕೆಟು ಏನಾಗಿದೆ ಅಂದರೆ ಹತ್ತಿರ 12%ವರೆಗೂ ನೆಗೆಟಿವ್ ಹೋಗಿತ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನಲ್ಲಿ, ಕ್ಲೋಸ್ ಎಲ್ಲ ಆಯಿತು ಅಂದರೆ 7.34% ಡೌನ್ ಆಗಿ ಕ್ಲೋಸ್ ಆಯಿತು. ಯಾಕೆ ಗೊತ್ತಾ, ಇದು ಅದೇ ಟಾರಿಫು. ಓಕೆ, ಸೊ ಟಾರಿಫ್ ವಾರ್ ನಡೀತಾ ಇದೆ ಅಲ್ವಾ, ಸೊ ಅದಕ್ಕಾಗಿ ಏನಾಯಿತು ಅಂದರೆ ಶಾಂಘೈ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ನಿಫ್ಟಿ ನೋಡೋದಾದರೆ, ಓಕೆ, ಸೊ ನಿಫ್ಟಿ ಲೆವೆಲ್ಸು ನಾನು ಆವಾಗಲೇ ಹೇಳಿದ್ದೇನೆ, ತುಂಬ ದಿನಗಳ ಮುಂಚೆನೇ ಹೇಳಿದ್ದೆ ನಾನು. ನನ್ನ ನಿಫ್ಟಿ ಲೆವೆಲ್ ಏನಿದೆ ಅಂದರೆ 20,900ವರೆಗೂ ಏನಿದೆಯಲ್ವಾ, ಸೊ ನಾನು ಈ ಲೆವೆಲ್ಗೆ ಬಂದಮೇಲೆ ನನ್ನ 50% ಕ್ಯಾಪಿಟಲನ್ನು ಇಲ್ಲಿ ಡಿಪ್ಲಾಯ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಅದು ಹೇಗೆ ಅಂದರೆ ಮಾರ್ಕೆಟ್ ಕಂಡೀಷನ್ ನೋಡ್ಕೊಂಬಿಟ್ಟು. ಓಕೆ, ಸೊ ಸದ್ಯದ ಮಾರ್ಕೆಟ್ ಕಂಡೀಷನ್ ನೋಡೋದಾದರೆ ಏನು ಹೇಳ್ತಾ ಇದೆ ಅಂದರೆ ನಿಫ್ಟಿ, ಸೊ ಇವತ್ತು ಏನಾಗಿತ್ತು ಅಂದರೆ ತುಂಬ ಪಾಯಿಂಟು ಅರೌಂಡ್ 1200 ಪಾಯಿಂಟ್ಸ್ ನಿಫ್ಟಿ ಏನಾಗಿತ್ತು ಅಂದರೆ ನೆಗೆಟಿವ್ ಓಪನ್ ಆಗಿತ್ತು. ಸೊ ನೆಗೆಟಿವ್ ಓಪನ್ ಆಗಿಬಿಟ್ಟು ಏನಾಗಿದೆ ಅಂದರೆ ಒಂದು ಚೂರು ಮೇಲ್ಗಡೆ ಬಂದು ಬೈಯಿಂಗ್ ಪ್ರೆಷರ್ ಬರ್ತಾ ಇದೆ. ಸೊ ನಾನು ಕೂಡ ಏನು ಮಾಡಿದೆ ಅಂದರೆ ಮಾರ್ಕೆಟಲ್ಲಿ ಇವತ್ತು ಮಾರ್ನಿಂಗು ಸೊ ನಾನು ಆರ್ಡರ್ ಹಾಕೊಂಡು ಕೂತಿದ್ದೆ, ಬಟ್ ಏನಾಗಲಿಲ್ಲ, ಎಕ್ಸಿಕ್ಯೂಟ್ ಆಗಲಿಲ್ಲ ಕರೆಕ್ಟ್ ಟೈಮ್ಗೆ. ಯಾಕಂದರೆ ಒಂದೇ ಸ್ಪೈಕ್ ಬಂತಲ್ವ 5 ಮಿನಿಟ್ಸಲ್ಲಿ. ಸೊ ಬೈ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ, ಬಟ್ ಬೈ ಮಾಡಿದೆ,
ಓಕೆ, ಒಂಚೂರು ಮೇಲ್ಗಡೆ ಏನಾಯಿತು ಅಂದರೆ ಆರ್ಡರ್ ಪ್ಲೇಸ್ ಆಯಿತು, ಲಾಂಗ್ ಟರ್ಮ್ಗೋಸ್ಕರ ಸ್ಟಾಕ್ಸನ್ನು ಬೈ ಮಾಡ್ತಾ ಇರೋದು. ಸೊ ನಾನು ಈ ಲೆವೆಲ್ ಏನು ಮಾರ್ಕ್ ಮಾಡಿದ್ದೀನಲ್ವಾ 20,903 ಏನಿದೆಯಲ್ವಾ, ಸೊ ಈ ಲೆವೆಲ್ವರೆಗೂ ಮಾರ್ಕೆಟ್ ಬರ್ಬೋದು. ಸೊ ನೀವು ಅನ್ಬೋದು ಹೇಗೆ ಹೇಳ್ತೀರಾ ಸರ್ ಈ ಲೆವೆಲ್ಗೆ ಬರುತ್ತೆ ಅಂತ. ಸೊ ನಾನು ಅದೇ ಆವಾಗಲೇ ಹೇಳಿದಾಗೆ ನಾನು ಏನು ಮಾಡ್ತೀನಿ ಅಂದರೆ ಪಿಬ್ಬನಸಿ ಟೂಲನ್ನು ಯೂಸ್ ಮಾಡ್ತೀನಿ. ಸೊ ಪಿಬ್ಬನಸಿಯನ್ನು ನಾನು ಇವಾಗ ಎಕ್ಸಾಂಪಲ್ ಯಾವ ರೀತಿ ಪ್ಲಾಟ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಸೊ ಮಾರ್ಕೆಟ್ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಓಕೆ, ಇಲ್ಲಿ ಕೆಳಗಡೆ ಬಂದು ಫಸ್ಟು ಏನು ಲೋವರ್ ಹೈ ಏನು ಮಾಡುತ್ತಲ್ವ, ಆ ಲೋವರಿಂದ ಹೈವರೆಗೂ ಏನು ಮಾಡಬೇಕಾಗುತ್ತೆ ಅಂದರೆ ಸೊ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇವಾಗ ನೋಡಿ ಪ್ಲಾಟ್ ಮಾಡಿಕೊಂಡೆ ನಾನು. ಸೊ ಇವಾಗ ನೋಡಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಈ ಪಿಬ್ಬನಸಿ ಟೂಲ್ನ 2.618%ವರೆಗೂ ಹೋಗೋ ಚಾನ್ಸಸ್ ತುಂಬ ಇದೆ. ಓಕೆ, ಹೋಗುತ್ತೆ ಅಂತ ಇಲ್ಲ, ಜಸ್ಟ್ ಇದೊಂದು ಇವಾಗ ಒಂದು ಏನೋ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಓಕೆ, ನೀವು ಅದ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತೀರ, ನಂಬಿಕೆ ಪ್ರಕಾರ ಹೋಗ್ತಾ ಇರುತ್ತೆ. ಅಟ್ಲೀಸ್ಟ್ ಇವಾಗ ಒಂದು ಸರಿ ಹೋಗಲಿಲ್ಲ ಅಂದರೂ ಅಂದರೆ 10 ಟ್ರೇಡಲ್ಲಿ ಒಂದು ಅಟ್ಲೀಸ್ಟ್ ಒಂದು 6 to 7 ಅಥವಾ 8 ಸಲ ಆದರೂ ಅಲ್ಲಿ ಹೋಗಿ ಒಂಚೂರು ರೆಸ್ಪೆಕ್ಟ್ ಮಾಡುತ್ತೆ. ಓಕೆ, ಸೊ ಅದ್ರ ಪ್ರಕಾರ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಸೊ ಈ ಲೆವೆಲ್ವರೆಗೂ ಬರುತ್ತೆ ಅಂತ. ಓಕೆ, ಸೊ ಇವತ್ತು ಸೊ ಇವಾಗ ಈ ಲೆವೆಲ್ಗೆ ಬರಬೇಕಾದ್ರೆ ಇನ್ನೂ ಎಷ್ಟು ಪರ್ಸೆಂಟೇಜ್ ಇದೆ. ಓಕೆ, ಸೊ ಇಲ್ಲಿಂದ ನೋಡ್ಕೋಬೇಕಾದ್ರೆ ಸೊ ಒಂದು ಹತ್ತತ್ರ 6%ವರೆಗೂ ಅಂದ್ಕೊಳ್ಳಿ. ಓಕೆ, ಸೊ ಮಾರ್ಕೆಟ್ ಇನ್ನೂ ಕೂಡ ಒಂದು 6%ವರೆಗೂ ಬರಬಹುದು. ಓಕೆ, ಸೊ ನೀವೊಂದು ಕ್ವಶನ್ ಕೇಳ್ಬೋದು ಇಲ್ಲಿ. ಓಕೆ, ಸೊ ನೀವು 6%ವರೆಗೂ ಬರುತ್ತೆ, ಸೊ ಆ ಲೆವೆಲ್ಗೆ ಬಂದಮೇಲೆ ನೀವು ಬೈ ಮಾಡಿ, ಇವಾಗ ಯಾಕೆ ಬೈ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದಲ್ವಾ ಕೆಲವೊಂದು ಜನ. ಸೊ ಕಾರಣ ಏನು ಅಂದರೆ ಸೊ ಮಾರ್ಕೆಟ್ ಅಂದರೆ ಯಾರ ಕೈಯಲ್ಲೂ ಇರಲ್ಲ. ಓಕೆ, ಸೊ ಮಾರ್ಕೆಟ್ ಹೇಗೆ ಅಂದರೆ ಸೊ ಯಾವ ಡೈರೆಕ್ಷನ್ ಬೇಕು ಅದಕ್ಕೆ ಸಪ್ಲೈ ಮತ್ತು ಡಿಮ್ಯಾಂಡ್ ಯಾವ ಕಡೆ ಜಾಸ್ತಿ ಆಗುತ್ತೆ ಆ ಸೈಡ್ ಮೂವ್ ಆಗುತ್ತೆ. ಸೊ ನಾವು ಇದೇ ಬಾಟಮ್ ಆಗಲಿ ಅಂತ ನಾನು ಕಾಯ್ಕೋತ ಕೂತ್ರೆ ಒಂದು ವೇಳೆ ಸೊ ಮಾರ್ಕೆಟ್ ಇಲ್ಲಿಂದಾನೇ ರಿವರ್ಸ್ ಹೊಡಿತು ಅಂದರೆ ಸೊ ನಾನು ಈ ರ್ಯಾಲಿ ಮಿಸ್ ಮಾಡ್ತೀನಲ್ವಾ, ಸೊ ನಾನು ಮಿಡಲಲ್ಲಿ ಎಂಟ್ರಿ ಆಗೋಕ್ಕಾಗಲ್ಲ ನನಗೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಅಮೌಂಟು, ಓಕೆ, ಸೊ ನನ್ನ ಹತ್ರ ಫಾರ್ ಎಕ್ಸಾಂಪಲ್ 10 ಲಕ್ಷ ಇದೆ ಅಂದ್ಕೊಳ್ಳಿ. ಸೊ ನಾನು 10 ಲಕ್ಷ ಅಮೌಂಟನ್ನು ನನ್ನ ಒಂದು ಡಿವೈಡ್ ಮಾಡ್ತೀನಿ ನಾನು. ಓಕೆ, ಈಚ್ ಟೈಮ್ ನಾನು ಏನು ಇನ್ವೆಸ್ಟ್ ಮಾಡ್ತೀನಲ್ವ 10 ಅಥವಾ 20% ಇನ್ವೆಸ್ಟ್ ಮಾಡ್ತೀನಿ ನಾನು. ಓಕೆ, ಸೊ ಇವಾಗ ಸದ್ಯಕ್ಕೆ ಇವಾಗ ನೋಡೋದಾದರೆ ಮಾರ್ಕೆಟು ನಾಳೆ ನೆಗೆಟಿವ್ ಆಗಿರೋ ಚಾನ್ಸಸ್ ತುಂಬ ಇದೆ. ಓಕೆ, ಇವತ್ತಿನ ಥರ ಇರಲ್ಲ ಅನ್ಕೋತೀನಿ, ಬಟ್ ಅಟ್ ದ ಡೇ ಎಂಡ್ವರೆಗೂ ಅಂದರೆ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ಮಾರ್ಕೆಟ್ ರಿಕವರಿ ಕೂಡ ಆಗ್ಬೋದು. ಓಕೆ, ಸೊ ಅದು ಡಿಪೆಂಡ್ ಆಗಿರುತ್ತೆ. ಇವಾಗ ಸದ್ಯಕ್ಕೆ ಏನಾಯಿತು, ಚೀನಾ ಏನು ಮಾಡಿತು, ಟಾರಿಫನ್ನು ಅಮೆರಿಕದ ಮೇಲೆ ಹಾಕ್ತು. ಇವಾಗ ಯುರೋಪಿಯನ್ ಯೂನಿಯನ್ ಕೂಡ ಏನು ಮಾಡ್ತಾ ಇದೆ ಅಂದರೆ ಟಾರಿಫನ್ನು ಹಾಕಲಿಕ್ಕೆ ರೆಡಿ ಆಗಿದೆ. ಸೊ ಮೇ ಬಿ ಯುರೋಪಿಯನ್ ಯೂನಿಯನ್ ಟಾರಿಫ್ ಹಾಕ್ಬಿಟ್ರೆ ಮತ್ತೆ ಕೆಳಗೆ ಬರುತ್ತೆ. ಓಕೆ, ಸೊ ಒಂದು ವೇಳೆ ಡೀಲ್ ಆದರೆ, ಇವಾಗ ಟಾರಿಫ್ ಏನು ಡೀಲ್ ನಡೀತಾ ಇದೆ ಅಲ್ವಾ, ಸೊ ಒಂದೊಂದು ಕಂಟ್ರಿಗೆ ಕನ್ಸೆಷನ್ ಸಿಕ್ತು ಅಂದರೆ ಮಾರ್ಕೆಟ್ ಇಲ್ಲಿಂದಾನೇ ರಿಕವರ್ ಆಗ್ಬೋದು. ಇದು ತುಂಬ ಗುಡ್ ನ್ಯೂಸ್ ಆಗುತ್ತೆ ಮಾರ್ಕೆಟಿಗೆ. ಸೊ ಆ ರ್ಯಾಲಿಯನ್ನು ನಾವು ಮಿಸ್ ಮಾಡ್ಕೋಬಾರ್ದಲ್ವಾ. ಸೊ ನಮ್ಮ ಹತ್ರ ಎಷ್ಟಿದೆ ಅಮೌಂಟು ಅದರ ಒಂದು ಭಾಗವನ್ನು ಇನ್ವೆಸ್ಟ್ ಮಾಡಬೇಕು. ಸೊ ನಾನು ಇವಾಗ ಕೆಲವೊಂದು ಸ್ಟಾಕ್ಸನ್ನು ಬೈ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಈ ಸ್ಟಾಕ್ಸು ಜಸ್ಟ್ ನಾನು ಹೇಳ್ತಾ ಇರೋದು ನಿಮಗೆ ಎಜುಕೇಷನ್ ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ, ಇದು ಬೈಯಿಂಗ್ ರಿಕಮೆಂಡೇಶನ್ ಅಲ್ಲ ಫ್ರೆಂಡ್ಸ್. ಓಕೆ, ಸೊ ನಾನು ಪರ್ಸ್ನಲಿ ಬೈ ಮಾಡಿರೋ ಸ್ಟಾಕ್ಸ್ ನೋಡ್ಬೋದು, ನೀವು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಅನಂತರಾಜ್ ನಾನು ಬೈ ಮಾಡಿದೆ ಅರೌಂಡ್ 216 ಸ್ಟಾಕ್ಸನ್ನು ಬೈ ಮಾಡಿದ್ದೀನಿ, ಅರೌಂಡ್ 90,000. ಸೊ ಒಂಚೂರು ಲಾಸಲ್ಲಿ ಕ್ಲೋಸ್ ಆಗಿದೆ, ಪರವಾಗಿಲ್ಲ, ಲಾಂಗ್ ಟರ್ಮ್ಗೆ ಇದೆ ನಂದು. ಇಲ್ಲಿಂದ ನಾನು ಈ ಸ್ಟಾಕ್ಸನ್ನು ಒಂದು 5ರಿಂದ ಮಿನಿಮಮ್ 5 ವರ್ಷವರೆಗೂ ನಾನು ಹೋಲ್ಡ್ ಮಾಡ್ತೀನಿ. ತುಂಬ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಸ್ಟಾಕ್ಸು, ಆಮೇಲೆ ಫ್ಯೂಚರ್ ಓರಿಯೆಂಟೆಡ್. ಇವಾಗ ಗೊತ್ತಲ್ವಾ ನಿಮಗೆ ಡಾಟಾ ಸೆಂಟರ್ಸ್. ಸೊ ಡೇಟಾ ಸೆಂಟರ್ಸ್ ಏನು ಮಾಡುತ್ತೆ, ರಿಲೇಟೆಡ್ ವರ್ಕ್ ಮಾಡುತ್ತೆ ಇದು. ಸೊ ಗೌರ್ಮೆಂಟ್ ಕೂಡ ಸ್ಟ್ರಿಕ್ಟ್ ಮಾಡಿದೆ, ಇವಾಗ ಅಲ್ಲಿರೋ ಡೇಟಾನ ಇಂಡಿಯಾದಲ್ಲೇ ಸ್ಟೋರ್ ಮಾಡಬೇಕು, ಬೇರೆ ದೇಶದಲ್ಲಿ ಸ್ಟೋರ್ ಮಾಡೋ ಹಾಗಿಲ್ಲ. ಸೊ ಆ ಕೆಲಸವನ್ನು ಮಾಡ್ತಾ ಇರೋದು ಅನಂತರಾಜ್ ಕೂಡ. ಓಕೆ, ಬಜಾಜ್ ಕನ್ಸ್ಯೂಮರ್ಸು, ಇದು ಕನ್ಸ್ಯೂಮರ್ ಗೂಡ್ಸಲ್ಲಿ ಕೆಲಸ ಮಾಡೋ ಸ್ಟಾಕ್ಸು. ಸೊ ತುಂಬ ಫಂಡಮೆಂಟಲಿ ಸ್ಟ್ರಾಂಗ್ ಇತ್ತು, ಪ್ಲಸ್ ಮಾರ್ಕೆಟ್ ಕ್ಯಾಪ್ ಕೂಡ ಚಿಕ್ಕದಿದೆ. ಸೊ ನಾನು ಫ್ಯೂಚರಲ್ಲಿ ನೋಡ್ಬಿಟ್ಟು ಅಂದರೆ ಚೆನ್ನಾಗಿರೋ ಫ್ಯೂಚರ್ ಬರ್ಬೋದು ಅಂತ, ಯಾಕಂದರೆ ಮಾರ್ಕೆಟ್ ಕ್ಯಾಪ್ ತುಂಬ ಚಿಕ್ಕದಿದೆ. ಸೊ ಗ್ರೋತ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಬೈ ಮಾಡಿದ್ದೀನಿ. ಸೊ ಡೇಟಾ ಪ್ಯಾಟರ್ನು ಡಿಫೆನ್ಸ್ ಸ್ಟಾಕ್ಸು. ಓಕೆ, ಸೊ ಫಂಡಮೆಂಟಲ್ ಕೂಡ ಸ್ಟ್ರಾಂಗ್ ಇದೆ. ಸೊ ಆಮೇಲೆ ನೋಡ್ಕೋಬೋದು ಇರ್ಕಾನ್ ಇದೆ, ಇರ್ಡಾ ಇದೆ. ಓಕೆ, ಆಮೇಲೆ KNR ಕನ್ಸ್ಟ್ರಕ್ಷನ್ ಇದೆ. ಓಕೆ, ಟೆಕ್ ಒನ್ ಇದೆ. ಸೊ ಇದು ಕೂಡ ಏನು ಮಾಡುತ್ತೆ ಅಂದರೆ ಡೇಟಾ ಸೆಂಟರ್ ಮೇಲೆ ಕೆಲಸ ಮಾಡುತ್ತೆ. ಸೊ ತೇಜಸ್ ನೆಟ್ವರ್ಕ್ ಆಗ್ಬೋದು. ಓಕೆ, ಸೊ ಟಿಟಾಗ್ರಾ ಆಲ್ರೆಡಿ ನನ್ನ ಪೋರ್ಟ್ಫೋಲಿಯೋಲಿ. ಸೊ ಇನ್ನೊಂದು ಚೂರು ಆ್ಯಡ್ ಮಾಡಿದೆ, ಬಟ್ ಏನು ಮಾಡಿದೆ ಅಂದರೆ ಮತ್ತೆ ಎಕ್ಸಿಟ್ ಆದೆ. ಓಕೆ, ಬೇರೆ ಕಾರಣದಿಂದ. ಸೊ
ಇದೆಲ್ಲ ನೋಡಿದ್ರೆ ನಿಮ್ಗೆ ಏನಿಸುತ್ತೆ, ಓಕೆ ನನ್ನ ಇವತ್ತು ಬೈ ಮಾಡಿದ್ರಲ್ಲಿ ನೀವು ನೋಡ್ಬೋದು 2653 ಪ್ರಾಫಿಟ್ ಆಗಿದೆ. ಯಾಕಂದರೆ ನಾನು ಆಮೇಲೆ ಅಂದರೆ ಆರ್ಡರ್ ಪಂಚ್ ಮಾಡೋದ್ರಲ್ಲಿ ಮಾರ್ಕೆಟ್ ತುಂಬ ರಿಕವರಿ ಆಗಿಬಿಟ್ಟಿತ್ತು ಮಾರ್ನಿಂಗು. ಸೊ ಇಷ್ಟೊಂದು ಸ್ಟಾಕ್ಸ್ ಎಲ್ಲ ನಾನು ಒನ್ ಬೈ ಒನ್ ಪಂಚ್ ಮಾಡೋದ್ರಲ್ಲಿ ಮಾರ್ಕೆಟು ತುಂಬ ರಿಕವರಿ ಆಗಿತ್ತು ಅಂದಮೇಲೆ ನನಗೆ ಅಷ್ಟೊಂದು ಜಾಸ್ತಿ ನನಗೆ ಇಲ್ಲಿ ಲಾಭ ಕಾಣಿಸ್ತಾ ಇಲ್ಲ. ಬಟ್ ಆದರೂ ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ರೀತಿ ನಿಮ್ಮ ಸ್ಟಾಕ್ಸನ್ನು ಅನಲೈಸಿಸ್ ಮಾಡಿಬಿಟ್ಟು, ಓಕೆ, ಸೊ ಈ ನಾನು ಸ್ಟಾಕ್ಸ್ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಬೈ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಓಕೆ, ಸೊ ನನ್ನ ಪ್ರಕಾರ ನನಗೆ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀನಿ, ನಾನು ಬೈ ಮಾಡಿದ್ದೀನಿ. ಓಕೆ, ನೀವೇನಾದರೂ ಈ ಸ್ಟಾಕ್ಸನ್ನ ಇಂಟ್ರೆಸ್ಟ್ ಇದ್ದರೆ ನೀವು ನಿಮ್ಮ ಸ್ಟಡಿ ಮಾಡಿ, ಓಕೆ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿಬಿಟ್ಟು ನೀವು ನಿಮ್ಮ ಆ್ಯಕ್ಷನನ್ನು ತಗೋಬೋದು. ಓಕೆ, ಸೊ ಖಂಡಿತ ಇವಾಗ ನಾಳೆ ನಾವು ಕಾದು ನೋಡಬೇಕು. ಸೊ ನಾಳೆ ಏನಾದರೂ ಇದೇ ರೀತಿ ಡೌನ್ ಬಂದರೆ ನಾನು ಇನ್ನೂ ಒಂದು 10-20% ಅಮೌಂಟನ್ನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಓಕೆ, ಸೊ ನೀವು ಇನ್ವೆಸ್ಟ್ ಮಾಡೋರಿದ್ರೆ ನಿಮ್ಮ ಅನಾಲಿಸಿಸನ್ನು ಕಂಪ್ಲೀಟಾಗಿ ಮಾಡಿ ರಿಸ್ಕ್ ತೊಗೋಬೇಡಿ. ಓಕೆ, ಇನ್ನು ಮಾರ್ಕೆಟು ಎಷ್ಟು ಕೆಳಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನಮಗೆ, ಬಟ್ ಒಂದು ಅಸಂಪ್ಷನ್ ಪ್ರಕಾರ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಓಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.